ನನ್ನೆಲ್ಲ ರೈತ ಬಾಂಧವರು ನಮಸ್ಕಾರ. ಇವತ್ತು ನಮ್ಮ ಪಪ್ಪಾಯ ತೋಟದಲ್ಲಿ ಗ್ಯಾಪ್ ಫಿಲ್ಲಿಂಗ್ ಅಂದರೆ ಏನು ಮಧ್ಯದಲ್ಲಿ ಗಿಡಗಳು ಸತ್ತಿದ್ವಲ್ಲ, ಅಂದರೆ ಜಾಸ್ತಿ ಮಳೆಯಾಗಿ ಅಥವಾ ಜಾಸ್ತಿ ನೀರು ನಿಂತ್ಕೊಂಡು ಜಾಸ್ತಿ ನೆಲ ಹಸಿಯಾಗಿ ಗಿಡಗಳು ಸತ್ತಿದ್ವಲ್ಲ, ಅವನ್ನ ಇವತ್ತು ಗ್ಯಾಪ್ ಫಿಲ್ಲಿಂಗ್ ಮಾಡೋಕ್ಕೆ ಬಂದಿದ್ವಿ. ಸೊ ಅದು ಸಾಯಿಲ್ ಬಾರ್ನ್ ಡಿಸೀಸಸ್ ಅಂದರೆ ಪೈಟೋಪ್ತರಾ, ಪೀಥಿಯಮ್ಮು ಈ ಥರ ಡ್ಯಾಂಪಿಂಗ್ ಅಪ್ ರೋಗಗಳು ಬರ್ತವೆ. ಯಾವು ಫಂಗಸ್ಸಿಂದ ಪ್ಯುಜೇರಿಯಮ್ಮು, ನೆಕ್ಸ್ಟ್ ಫಂಗಸ್ ಅಂದರೆ ಪ್ಯುಜೇರಿಯಮ್ಮು, ಪೈಟೋಪ್ತರಾ, ಪೀಥಿಯಮ್ಮು, ಇನ್ನು ಮುಂತಾದ ಸಾಯಿಲ್ ಬಾರ್ನ್ ಫಂಗಸ್ಗಳು ಏನಿರ್ತಾವಲ್ಲ ಅದರಿಂದ ಬಂದಿರ್ತಾವೆ. ಅಥವಾ ಸರಿಯಾಗಿ ನೀರಿನ ನಿರ್ವಹಣೆ ಆಗೋದಿಲ್ಲ, ಅಥವಾ ಸರಿಯಾಗಿ ಗೊಬ್ಬರ ಬಿದ್ದಿಲ್ದಿರೋ ಕಾರಣಕ್ಕಾಗಿ ಗಿಡಗಳು ಸಾಯ್ತವೆ. ಸೊ ಅದನ್ನು ನಾವು ಗ್ಯಾಪ್ ಫಿಲ್ಲಿಂಗ್ ಅಂತ ಹೇಳ್ತೀವಿ. ಗ್ಯಾಪ್ ಫಿಲ್ಲಿಂಗ್ ಹಚ್ಕೊಳ್ಳೋದ್ರಿಂದ ಮತ್ತು ನಮ್ಗೆ ಎಟ್ ಎ ಟೈಮು ಫ್ರೂಟ್ ಹಾರ್ವೆಸ್ಟು, ಫ್ಲವರಿಂಗ್ ಬರ್ತದೆ. ಸೊ ಈಗ ನಾವು ಒಂದು ತಿಂಗಳದ್ದು ಸಸಿ ಆಯಿತು ಗಿಡ ಹಚ್ಚಿ. ಸೊ ಅದು ಇವತ್ತು ನಾವು ಗ್ಯಾಪ್ ಫಿಲ್ಲಿಂಗ್ ಮಾಡೋಕ್ಕೆ ಬಂದಿದ್ವಿ. ತಡಿ ಅಲ್ಲಿ ಹಚ್ಚಮ್ಮ, ಅಲ್ಲಿ ಗಿಡ ಹಚ್ಚ. ಗಿಡ ಎತ್ತರ ಇರೋ ಕಾರಣಕ್ಕಾಗಿ ಜಾಸ್ತಿ ತೆಗ್ಗು ತುಡಿ ಜಾಸ್ತಿ ಒಳಗೆ ಹಚ್ಚೋದ್ರಿಂದ ಗಿಡ ಗಾಳಿಗೆ ಅಗಲಾಡಿ ಅಥವಾ ಶೇಕಾಗಿ ಮುರಿಯೋ ಚಾನ್ಸಸ್ ಆಗಲಿ ಅಥವಾ ಒಣಗೋ ಚಾನ್ಸಸ್ ಆಗಿರೋಲ್ಲ. ಸೊ ಹಿಂಗಾಗಿ ಆದಷ್ಟು ಆಳವಾಗಿ ಗಿಡವನ್ನು ನಾಟಿ ಮಾಡಬೇಕು. ಮತ್ತು ಜೆಂಟಲ್ ಪ್ರೆಸ್ ಅಂದರೆ ಸ್ವಲ್ಪ ಸ್ಮೂತಾಗಿ ಸ್ವಲ್ಪ ನೆಲ ಒತ್ತೋದ್ರಿಂದ ಗಿಡ ಗಾಳಿಗೆ ಯಾವ ಕಾರಣಕ್ಕೂ ಹೋಗಲಾಡೋದಿಲ್ಲ. ಮತ್ತು ಡ್ರಿಪ್ ಲೈನ್ ಏನಿರ್ತಾರೆ, ಡ್ರಿಪ್ ಲೈನ್ ದೂರ ಸೇರಿಸಿರ್ತೀವಿ. ಸೊ ಡ್ರಿಪ್ ಚಲಮದ ಅದರ ಬುಡಕ್ಕೆ ನೀರು ಬೀಳೋದ್ರಿಂದ ಡ್ರಿಪ್ಪನ್ನು ಪೈಪಿನ ಈ ಥರ ಬಡ್ಡಿಗೆ ಸೇರಿಸಬೇಕು. ಬಂದಮ್ಮ, ಈಗ 3 ಸಾಲ ಬಾಯವ. ಹಾರ್ಟಿಕಲ್ಚರ್ ಯಾವಾಗಲೂ ಲೆಬೋರಿಯಸ್ ಪ್ರೊಸೆಸ್, ಅಂದರೆ ಜಾಸ್ತಿ ಲೇಬರ್ ತಿನ್ನುವಂಥ ಕೆಲಸ ಇದು. ಅಂದರೆ ಇಬ್ಬರಿಂದ ಆಗಲ್ಲ. ನೋಡಿ, ಈಗೆಲ್ಲ ವೀಡ್ಸ್ ಜಾಸ್ತಿ ಗ್ರೋತ್ ಆಗಿದೆ. ಈಗ ಕಸ ತೆಗೋ ಪ್ರೋಗ್ರಾಮ್ ನಾಳೆ ಟ್ಯಾಕ್ಟ್ರ್ ಬರುತ್ತೆ, ನಾಳೆ ಮತ್ತೆ ಟ್ಯಾಕ್ಟ್ರಿಂದ ಸೈದಿ ತೆಗಿಬೇಕು. ಸೊ ಮತ್ತು ಮ್ಯಾನ್ ಪವರ್ ಕೂಡ, ಹಾರ್ಟಿಕಲ್ಚರ್ ಮ್ಯಾನ್ ಪವರ್ ಕೂಡ ಭಾಳಷ್ಟು ಬೇಕೇ ಬೇಕು. ಇಲ್ಲಾಂದರೆ ಮ್ಯಾನ್ ಪವರ್ ಇಲ್ಲಾಂದರೆ ಹಾರ್ಟಿಕಲ್ಚರ್ ಮಾಡೋದು ತುಂಬಾ ಕಷ್ಟ. ಆದಷ್ಟು ಗಿಡಗಳನ್ನ ಇದೇನು ಡ್ರಿಪ್ ಹೋಲ್ ಇರ್ತಲ್ಲ, ಡ್ರಿಪ್ ಲ್ಯಾಟ್ರಲ್ ಏನು ಹೋಲ್ ಇರ್ತಾರೆ, ಇಂಥ ಹೋಲ್ ಇದ್ದಲ್ಲಿ ಆದಷ್ಟು ಹಚ್ಚೋದ್ರಿಂದ ಜಾಸ್ತಿ ಗಿಡಗಳು ವೇಸ್ಟ್ ಆಗೋಲ್ಲ, ನೀರು ವೇಸ್ಟ್ ಆಗೋಲ್ಲ. ಸೊ ಸರಿಯಾಗಿ ನೀರಿನ ನಿರ್ವಹಣೆ ಕೂಡ ಆಗುತ್ತೆ. ಒನ್ ಮಂತ್ 6 days ಪ್ಲ್ಯಾಂಟೇಷನ್ ಆಗಿದೆ ಇವಾಗ. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಗಿಡಗಳು ಎಸ್ಟಾಬ್ಲಿಷ್ಮೆಂಟ್ ಆಗಿವೆ. ಅಲ್ಲೊಂದು ಸ್ವಲ್ಪ ಏನಾಗಿದೆ, ಅದೇ ಏನಲ್ಲ, ಸ್ವಲ್ಪ ರೋಗ ಬಂದು ಅಥವಾ ನೀರಿನ ನಿರ್ವಹಣೆ ಅಥವಾ ಅತಿಯಾದ ಬಿಸಿಲಿನಿಂದ ಗಿಡಗಳು ಸತ್ತಿದ್ದಾವೆ. ಸೊ ಅವನ್ನೆಲ್ಲನೂ ಇವತ್ತು ಗ್ಯಾಪ್ ಫಿಲ್ಲಿಂಗ್ ಮಾಡ್ತಾಯಿದ್ವಿ.